ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾರ್. ಆತ್ಮೀಯರೇ, ನಮ್ಮ ಬದಿಯ ಮಹಾರಾಷ್ಟ್ರದಲ್ಲಿ ಏನೋ ಬದಲಾವಣೆ ಆಗ್ತಾಯಿದೆ. ನೀವು ನೋಡಿರ್ಬೋದು ಕಳೆದ 2 ದಿನಗಳಿಂದ. ಅಲ್ಲೇ ಶಿವಸೇನೆ ಒಂದೇ ಇತ್ತು, ಬಾಳಾಸಾಹೇಬ್ ಠಾಕ್ರೆ, ನಿಮ್ಗೆ ಗೊತ್ತದ ಆ ಹೆಸರು. ಕನ್ನಡದ ವಿರುದ್ಧ ಅದರ ಮದ್ರಾಸಿಗಳಂತೇಳಿ ಟೀಕೆ ಮಾಡಿ ಉತ್ತರದವ್ರ ವಿರುದ್ಧ ಎಲ್ಲರ ಜೊತೆ ವಿರೋಧ ಮಾಡಿಕೊಂಡು ಮರಾಠಿಗದಷ್ಟಪ್ಪ ಇದು ಬಾಂಬೆ ಮುಂಬೈ ಅಂತ ಹೇಳ್ತಾ ಇರುವಂಥ ಒಂದು ಶಿವಸೇನೆ ಒಂದು ಕಾಲಕ್ಕೆ ಭಾಳ ಪ್ರಬಲ ಶಕ್ತಿಯುತವಾದಂಥ ಸಂಘಟನೆ ಆಗಿತ್ತು. ಆದರೆ ಕಾಲ ಸಮಯ ಎಲ್ಲ ಬದಲಾವಣೆ ಮಾಡ್ತಾಯಿದೆ. ನಂತರದಲ್ಲಿ ಅವರಿದ್ದಾಗನ ಪಾರ್ಟಿ ಹೊಡಿತು. ಆದ್ದರಿಂದ ನಮ್ಮ ರಾಜ್ ಠಾಕ್ರೆ ಅವರು ಸಹಿತ ಅವ್ರನ್ನ ಬಿಟ್ಟು ದೂರ ಸರಿದ್ರು. ನಮ್ಮ ಬಾಳಾಸಾಹೇಬ್ ಠಾಕ್ರೆ ಅವ್ರ ಮಗ ಇನ್ನೊಬ್ಬ ಉದ್ಧವ್ ಠಾಕ್ರೆ ಸಹಜವಾಗಿ ಆ ಪಾರ್ಟಿನ ಮುಂದುವರ್ಸ್ಕೊಂಡು ಹೋದರು. ನಂತರದಲ್ಲಿ ಭಾಳಷ್ಟು ಬದಲಾವಣೆ ಆಗ್ತಾ ಬಂದು BJP ಮತ್ತು ಶಿವಸೇನೆ ಮಧ್ಯದಲ್ಲಿ ಸಾಕಷ್ಟು ವರ್ಷಗಳವರೆಗೆ ಹೊಂದಾಣಿಕೆ ಇತ್ತು. ಈ ಹಿಂದಿನ ಎಲೆಕ್ಷನ್ದಲ್ಲೇ ಅದು ಮುರಿದು ಬಿತ್ತು. ಅದು ನೀವು ನೋಡಿದ್ದೀರಿ ಅದನ್ನು ಯಾವ ರೀತಿಯಾಗಿ ನಮ್ಮ ಏನಪ್ಪ ಅಂತಂದ್ರೆ ಈ ಒಂದು ಉದ್ಧವ್ ಠಾಕ್ರೆ ಅವರ ಬಣವನ್ನು ಒಡೆದ್ರು BJPಗರು ಅನ್ನುವಂಥದ್ದು. ಈಗಾಗಲೇ ಅಲ್ಲಿ ಮತ್ತು ಶಿವಸೇನೆ ಒಂದು ಶಿಂದೆ ಅವ್ರದ್ದು, ಇನ್ನೊಂದು ನಮ್ಮ ಇವ್ರದ್ದು ಉದ್ಧವ್ ಠಾಕ್ರೆ ಅವ್ರದ್ದು. ಹೀಗಾಗಿ ನಿಧಾನಕ್ಕೆ ಅದರ ಶಕ್ತಿ ಕಡಿಮೆ ಆಗ್ತಾ ಹೊರಟಿದ್ದನ್ನು ನಾವು ಗಮನಿಸಬೇಕಾಗಿದ್ದೀವಿ. ಹೀಗಾಗಿ ಅಳಿವು ಉಳಿನ ಪ್ರಶ್ನೆ ಬಂತು. ಈಗ ಕೊನೆಗೆ ಅಳಿವು ಉಳಿ ನಾಳೆ ಇದೇ ರೀತಿ ಮುಂದುವರೆದು